ಹಾಯ್ ಫ್ರೆಂಡ್ಸ್, ಎಲ್ರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಹಾಗಿದ್ರೆ ಬನ್ನಿ ಇವತ್ತಿನ ದಿನ ನಾವು ನೋಡ್ಕೊಂಡು ಬರೋಣ. ಬರುವಂತ ದಿನಗಳು 18 to 25 ವರೆಗೂ ತುಲಾ ರಾಶಿಯವರ ಒಂದು ಪ್ರೀತಿ ಪ್ರೇಮದ ಕಥೆಯನ್ನ ನೋಡ್ಕೊಂಡು ಬರೋಣ. ಏನೆಲ್ಲ ಅವ್ರಿಗೆ ಗುಡ್ ನ್ಯೂಸ್ ಬರ್ತಾ ಇದೆ, ಏನಾದ್ರೂ ಅವ್ರಿಗೆ ತೊಂದರೆ ಬರ್ತಾ ಇದೆಯಾ, ಹಾಗಿದ್ರೆ ಅವರ ಒಂದು ರಿಯಾಕ್ಷನ್ ಯಾವ ರೀತಿಯಾಗಿರುತ್ತೆ, ಅವರ ಎನರ್ಜಿ ಅವರ ಪಾರ್ಟ್ನರ್ ಬಗ್ಗೆ, ಅವರ ಪಾರ್ಟ್ನರ್ ಇವ್ರ ಬಗ್ಗೆ ಏನ್ ಥಿಂಕ್ ಮಾಡ್ತಾ ಇದ್ದಾರೆ, ಮತ್ತೆ ಇಷ್ಟೇ ಅಲ್ಲ ಇವ್ರಿಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ, ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ ಏನ್ ಗೈಡ್ ಮಾಡ್ತಾ ಇದೆ ಅದನ್ನ ಕೂಡ ನಾವು ನೋಡ್ಕೊಂಡು ಬರೋಣ. ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ಏನ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಅಕ್ಯುರೇಟ್ ಆದಂತ ರೀಡಿಂಗ್ ನಿಮ್ಗೆ ಬರುತ್ತೆ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ನಿಮ್ಮ ಯಾರ್ಯಾರು ಅಂದ್ರೆ ನಿಮ್ಮ ಒಂದು ಕೊಲೀಗ್ಸ್ ಇರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ರೀಡಿಂಗ್ ಅನ್ನ ಶೇರ್ ಮಾಡಿ. ಸೊ ನಿಮ್ಗೆ ಒಂದು ಅವ್ರಿಗೆ ಹೆಲ್ಪ್ ಮಾಡಿದಾಗುತ್ತೆ, ನನಗೂ ಕೂಡ ಸಪೋರ್ಟ್ ಆಗುತ್ತೆ ಅಂತ ಹೇಳ್ಬಹುದು. ಈ ಮುಖಾಂತರ ನಿಮ್ಮ ಒಂದು ಸಪೋರ್ಟ್ ಅನ್ನ ನನಗೆ ತುಂಬಾ ಪ್ರೀತಿ ಕೊಡ್ತಾ ಇದ್ದೀರಾ. ತುಂಬಾ ಆ ನನಗೂ ಕೂಡ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ಯಾಕಂತಂದ್ರೆ ಇಷ್ಟು ನೀವು ಪ್ರೀತಿ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬೋದು. ಓಕೆ, ನನಗೆ ತುಲಾ ರಾಶಿಯವರ ರೀಡಿಂಗ್ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂತಂದ್ರೆ ಪ್ಯೂರ್ ಹಾರ್ಟೆಡ್ ಇರ್ತಾರೆ, ಎಲ್ಲರೂ ಕೂಡ ಇರ್ತಾರೆ, ಇಲ್ಲ ಅಂತ ಅಲ್ಲ, ಎಲ್ಲ ರಾಶಿಯವ್ರದ್ದು ನನಗೆ ತುಂಬಾನೇ ಇಷ್ಟ. ಬಟ್ ಎಸ್ಪೆಷಲಿ ಯಾಕೆ ಅಂತಂದ್ರೆ ಈ ಒಂದು ಪರ್ಸನ್ಸ್ ಯಾವ ರೀತಿ ಇರ್ತಾರೆ, ಗ್ರೌಂಡೆಡ್ ಇರ್ತಾರೆ, ನೇಚರ್ಗೆ ಕನೆಕ್ಷನ್ ಇರುತ್ತೆ, ಡಿವೈನ್ ಕನೆಕ್ಷನ್ ತುಂಬಾ ಪವರ್ಫುಲ್ ಇರುತ್ತೆ. ಓಕೆ, ಮುಂಚಿತವಾಗಿ ಇವರಿಗೆ ಎಲ್ಲ ಕೂಡ ತಿಳಿಯುವಂತದ್ದು, ಇವರ ಒಂದು ಇಂಟ್ಯೂಷನ್ ಪವರ್ ತುಂಬಾ ಆಕ್ಟಿವೇಶನ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ಅದು ನಿಮ್ಗೆ ನೆಕ್ಸ್ಟ್ ನಾನು ಸೆಷನ್ ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಶಾರ್ಟ್ ಇದರಲ್ಲಿ ನಾನು ಕೊಡ್ತೀನಿ, ಒಂದ್ಸಾರಿ ಚೆಕ್ ಮಾಡಿ. ಹಾಗಿದ್ರೆ ಇವತ್ತಿನ ದಿನ ನಾವು ನೋಡೋಣ ಏನೆಲ್ಲ ಎನರ್ಜೀಸ್ ಇವ್ರಿಗೆ ಬರ್ತಾ ಇದೆ, ಇವರ ಪಾರ್ಟ್ನರ್ ಏನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಇವ್ರು ಏನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅವ್ರ ಬಗ್ಗೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಸೊ ಫಸ್ಟ್ ಆಫ್ ಆಲ್ ನಾನು ನೋಡ್ತಾ ಇರುವಂತದ್ದು ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಓಕೆ, ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಅಂತಂದ್ರೆ ನೋಡಿ, ಏನೋ ನಿಮ್ಗೆ ಒಂದು ಸೆಕೆಂಡ್ ಚಾನ್ಸ್ ಸಿಕ್ಕಿದೆ. ಓಕೆ, ನಿಮ್ಮ ಒಂದು ಹೆಲ್ತ್ ಇರ್ಬೋದು, ನಿಮ್ಮ ಒಂದು ಕರಿಯರ್ ಇರ್ಬೋದು. ಓಕೆ, ಮತ್ತೆ ನಿಮ್ಮ ರಿಲೇಶನ್ಶಿಪ್. ಸೊ ಜಡ್ಜ್ಮೆಂಟ್ ಕಾರ್ಡ್ ಅಂದ ತಕ್ಷಣ ನಮ್ಗೆ ಬರೋದು ಮೈಂಡ್ ಅಲ್ಲಿ ಇನ್ನೊಂದ್ ಸಾರಿ ನಿಮ್ಗೆ ಜೀವನ ಸಿಕ್ಕ ಹಾಗೆ. ಓಕೆ, ಅದು ಯಾವ ಫೀಲ್ಡ್ ಅಲ್ಲಿನೂ ಆಗಿರ್ಬೋದು, ನಿಮ್ಮ ಲವ್, ನಿಮ್ಮ ರಿಲೇಶನ್ಶಿಪ್, ನಿಮ್ಮ ಒಂದು ಬಿಸ್ನೆಸ್ ಯಾವ್ದಾದ್ರು ಇರ್ಬೋದು. ಸೊ ತುಂಬಾ ಚೆನ್ನಾಗಿರುವಂತ ಕಾರ್ಡು, ತುಂಬಾ ಪಾಸಿಟಿವ್ ಆಗಿರುವಂತ ಕಾರ್ಡು, ದೇವರ ಒಂದು ಬ್ಲೆಸ್ಸಿಂಗ್ಸ್ ಇರುವಂತ ಕಾರ್ಡು ಜಡ್ಜ್ಮೆಂಟ್ ಕಾರ್ಡು ಅಂತ ಹೇಳ್ಬೋದು. ಯಾಕಂದ್ರೆ ದೇವ್ರ ಕಡೆಯಿಂದಾನೇ ಇದು ಸೆಕೆಂಡ್ ಚಾನ್ಸ್ ಬರ್ತಾ ಇರುವಂತದ್ದು. ಏನು ಸೆಕೆಂಡ್ ಚಾನ್ಸ್ ಆಗಿದ್ರೆ, ಏನಾದ್ರೂ ನಿಮ್ಮ ಒಂದು ಎಕ್ಸಾಂಪಲ್ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ತೊಂದರೆ ಆಗಿತ್ತಾ, ಓಕೆ, ಅಲ್ಲಿ ನಿಮ್ಗೆ ದೇವ್ರು ಏನ್ ಮಾಡ್ತಾ ಇದ್ದಾನೆ, ನೆಕ್ಸ್ಟ್ ಇನ್ನೊಂದು ಚಾನ್ಸ್ ಅನ್ನ ಕೊಡ್ತಾ ಇದ್ದಾನೆ. ಓಕೆ, ಮತ್ತೆ ನಿಮ್ಮ ಒಂದು ಇದರಲ್ಲಿ ಏನು ನಿಮ್ಮ ಕರಿಯರ್ ಅಲ್ಲಿ ಏನಾದ್ರೂ ತೊಂದರೆ ಆಗಿತ್ತಾ, ಸೊ ಕರಿಯರ್ ಅಲ್ಲಿ ನಿಮ್ಗೆ ಇನ್ನೊಂದು ಚಾನ್ಸ್ ಸಿಗ್ತಾ ಇದೆ. ಅಫ್ಕೋರ್ಸ್ ನಿಮ್ಗೆ ತೊಂದರೆ ಆಗಿರ್ಬಹುದು, ಓಕೆ, ಆದ್ರೂ ಕೂಡ ಸೊ ಇಲ್ಲಿ ಎರಡನೇ ಚಾನ್ಸ್ ನಿಮ್ಗೆ ಬರ್ತಾ ಇರುವಂತದ್ದು ಕರಿಯರ್ ಅಲ್ಲಿ. ಇನ್ನು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗಿತ್ತಾ, ರಿಲೇಶನ್ಶಿಪ್ ಅಲ್ಲಿ ಕೂಡ ನಿಮ್ಗೆ ದೇವರು ಎರಡನೇ ಚಾನ್ಸ್ ಕೊಡ್ತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇರುತ್ತೆ. ಓಕೆ, ಹಾಗಾಗಿ ಏಂಜಲ್ಗಳು ಬ್ಲೆಸ್ ಮಾಡ್ತಾ ಇರ್ತಾರೆ ನಿಮ್ಗೆ ಅನ್ನುವಂಥದ್ದು ಇಲ್ಲಿ ಕ್ಲಿಯರ್ ಆಗಿ ನನಗೆ ಕಾಣ್ತಾ ಇರುವಂತದ್ದು. ಆ ಒಂದು ಎನರ್ಜೀಸ್ ಎಲ್ಲ ಇಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಆ ಒಂದು ಎನರ್ಜಿಲಿ ನೀವು ಇದ್ದೀರಾ, ನೀವು ದೇವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳ್ತಾ ಇದ್ದೀರಾ. ತುಂಬಾ ನೀವು ಏನಂತಂದ್ರೆ ಏನು ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಅದ್ರ ಬಗ್ಗೆ ದೇವ್ರಿಗೆ ನೀವು ಥ್ಯಾಂಕ್ಸ್ ಯಾವ ರೀತಿ ಅಂತಂದ್ರೆ ಫುಲ್ ಆನ್ ನೀವು ನಿಮ್ಮ ಮನಸ್ಸಿಂದ ಹೇಳ್ತಾ ಇರುವಂತದ್ದು, ಥ್ಯಾಂಕ್ ಯು ಗಾಡ್ ಅಂತ ಹೇಳಿ. ಓಕೆ, ಈ ಒಂದು ಎನರ್ಜೀಸ್ ಎಲ್ಲ ನನಗೆ ಕಾಣ್ತಾ ಇರುವಂತದ್ದು. ಇನ್ನೂ ಒಂದು ವೇ ಅಲ್ಲಿ ನಾನು ಹೇಳ್ಬೇಕಂತಂದ್ರೆ ರೀಸೆಂಟ್ ಇವೆಂಟ್ ಚೆಕ್ ಮಾಡಿ. ರೀಸೆಂಟ್ ಅಲ್ಲಿ ನಿಮ್ಮ ಜೊತೆಗೆ ಏನ್ ಘಟನೆಗಳು ನಡೆದಿರಬಹುದು. ಎಕ್ಸಾಂಪಲ್ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ತೊಂದರೆಗಳಾಗಿ ಅದರಿಂದ ನೀವು ಹೊರಗಡೆ ಬಂದಿದ್ದೀರಾ, ಓಕೆ, ಅದು ನಿಮ್ಗೆ ರಿಲೇಟೆಡ್ ಆಗಿರುತ್ತೆ. ಅಂದ್ರೆ ರಿಲೇಶನ್ಶಿಪ್ ಅಲ್ಲಿ ನಿಮ್ಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿರುವಂತದ್ದು. ಹೆಲ್ತ್ ಇಶ್ಯೂಸ್ ಏನಾದ್ರೂ ಆಗಿತ್ತಾ, ಸೊ ಹೆಲ್ತ್ ಇಶ್ಯೂಸ್ ಇಂದ ನೀವು ಹೊರಗಡೆ ಬರ್ತಾ ಇದ್ದೀರಾ, ಸೊ ಮೆಡಿಸಿನ್ಸ್ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ತಾ ಇದ್ದೀರಾ, ಸೊ ಅಲ್ಲಿಂದ ನಿಮ್ಗೆ ಎರಡನೇ ಚಾನ್ಸ್ ಸಿಕ್ಕಿರುವಂತದ್ದು. ಕರಿಯರ್ ಅಲ್ಲಿ ಕೂಡ ನಿಮ್ಗೆ ಏನೋ ಡಿಸಪಾಯಿಂಟ್ಮೆಂಟ್ ಆಗಿತ್ತು, ಇನ್ಕ್ರಿಮೆಂಟ್ ಆಗಿದ್ದಿಲ್ಲ, ಏನೋ ಲಾಸ್ ಆಗಿತ್ತು, ಅಲ್ಲಿಂದ ಕೂಡ ನೀವು ಬರ್ತಾ ಇದ್ದೀರಾ, ಹೊರಗಡೆ ಬರ್ತಾ ಇದ್ದೀರಾ ಆ ಝೋನಿಂದ. ಸೊ ಅಲ್ಲಿನೂ ಕೂಡ ನಿಮ್ಗೆ ಸೆಕೆಂಡ್ ಚಾನ್ಸ್ ಸಿಕ್ಕಿದೆ ಅಂತ ಹೇಳಿ ಬರ್ತಾ ಇರುವಂತದ್ದು.
ಇನ್ನು ನಿಮ್ಮ ಒಂದು ಎನರ್ಜಿ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಿದೆ ನೋಡಿ, ನಿಮ್ಮ ಪಾರ್ಟ್ನರ್ ತುಂಬಾನೇ ರಿಲೇಶನ್ಶಿಪ್ಗೆ ಬೆಲೆ ಕೊಡ್ತಾರೆ. ಆ, ತುಂಬಾ ಸ್ಟ್ರಿಕ್ಟ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಕಿಂಗ್ ತರ ಇರ್ಬೋದು ಅವರು. ಇಲ್ಲಿ ಅದೇ ರೀತಿ ಬರ್ತಾ ಇದೆ. ಓಕೆ, ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಒಂದು ಫುಲ್ಫಿಲ್ಮೆಂಟ್ ಇದೆ. ನೀವು ಅದನ್ನ ಥಿಂಕ್ ಮಾಡ್ತಾ ಇದ್ದೀರಾ. ಅವ್ರಿಗೆ ಫುಲ್ಫಿಲ್ಮೆಂಟ್ ಇದೆ, ಅವರು ವಿಚಾರ ಮಾಡ್ತಾ ಇದ್ದಾರೆ, ಅವರು ಒಂದು ಪೀಕ್ ಲೆವೆಲ್ ಅಲ್ಲಿ ಇರುವಂತದ್ದು ರಿಲೇಶನ್ಶಿಪ್ ಅಲ್ಲಿ. ಓಕೆ, ತುಂಬಾ ಪಾಸಿಟಿವ್ ಆಗಿ ನೀವು ಅವ್ರ ಬಗ್ಗೆ ಥಿಂಕ್ ಮಾಡ್ತೀರಾ. ರಿಲೇಶನ್ಶಿಪ್ಗೆ ಬೆಲೆ ಕೊಡುವಂತವ್ರು. ಓಕೆ, ಇನ್ನೂ ಹೇಳಬೇಕು ಅಂತಂದ್ರೆ, ಹಾಗಿದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಯಾವ ರೀತಿ ವಿಚಾರ ಮಾಡ್ತಾರೆ? ನಿಮ್ಮ ಪಾರ್ಟ್ನರ್ ನೋಡಿ ನಿಮ್ಮ ಬಗ್ಗೆ ಯಾವ ರೀತಿ ಒಂದು ವಿಚಾರ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಏನೋ ನಿಮ್ಮ ಬಗ್ಗೆ ನೆಗೆಟಿವಿಟಿಯನ್ನ ಇಟ್ಕೊಂಡಿದ್ದಾರೆ ಅವರು. ಓಕೆ, ಅವ್ರ ಮನಸ್ಸಲ್ಲಿದೆ, ಏನೋ ನೆಗೆಟಿವಿಟಿ ಇದೆ ಅವ್ರ ಮನಸ್ಸಲ್ಲಿ. ಯಾವ ರೀತಿಯಾಗಿ ಅಂತಂದ್ರೆ, ಎಲ್ಲ ರಿಲೇಶನ್ಶಿಪ್ಪದ್ದು ಒಂದೇನು ಲೋಡ್ ಇದೆ ಅದನ್ನ ನಿಮ್ಮ ಮೇಲೆ ನೀವು ತಗೊಂಡಿದ್ದೀರಾ. ಓಕೆ, ಅದನ್ನ ಹೌದು, ಇಲ್ಲಿ ಅವರು ವಿಚಾರ ಆ ರೀತಿ ಇರುವಂತದ್ದು, ಎಲ್ಲೋ ಗ್ರಾಂಟೆಡ್ ಆಗಿ ಅಂದ್ರೆ ಅವರು ಥಿಂಕಿಂಗ್ ಯಾವ ರೀತಿ ಇದೆ ಅಂತಂದ್ರೆ, ಅವರು ರಿಲೇಶನ್ಶಿಪ್ ಅನ್ನ ನಿಭಾಯಿಸ್ತಾ ಇದ್ದಾರೆ, ಅದನ್ನ ನೀವು ಗ್ರಾಂಟೆಡ್ ಆಗಿ ತಗೊಳ್ತಾ ಇದ್ದೀರಾ. ನೀವು ಏನ್ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ. ಓಕೆ, ಹಾಗಾಗಿ ಅವ್ರಿಗೆ ಅದು ಓವರ್ಲೋಡ್ ಅನ್ನಿಸ್ತಾ ಇದೆ. ನೀವು ನಿಮ್ಮ ಒಂದು ಜವಾಬ್ದಾರಿ ಏನ್ ತಗೋಬೇಕು ಅದನ್ನ ನೀವು ತಗೊಳ್ತಾ ಇಲ್ಲ. ನೀವು ಎಲ್ಲೋ ಒಂದ್ ಕಡೆ ನಿಮ್ಮ ಝೋನ್ ಅಲ್ಲಿ ನೀವು ಎಷ್ಟು ಬ್ಯುಸಿ ಆಗಿದ್ದೀರಾ ಅಂತಂದ್ರೆ ಅದರಿಂದ ಅವ್ರಿಗೆ ಸ್ವಲ್ಪ ಸ್ಯಾಡ್ನೆಸ್ ಬರ್ತಾ ಇದೆ, ಸ್ಟ್ರೆಸ್ ಬರ್ತಾ ಇದೆ. ನೀವು ಟೋಟಲಿ ಎಂಟೈರ್ ನಾನು ಹೇಳ್ಬೇಕು ಅಂತಂದ್ರೆ ನೀವು ತುಂಬಾ ಇರ್ರೆಸ್ಪಾನ್ಸ್ ಆಗಿದ್ದೀರಾ ರಿಲೇಶನ್ಶಿಪ್ ಒಂದು ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅನ್ನುವಂಥದ್ದು ಅವ್ರಿಗೆ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಾ ಇರುವಂತದ್ದು. ಯಾಕಂತಂದ್ರೆ ಅವ್ರು ಅನ್ಕೊಳ್ತಾರೆ ನೀವು ಯಾವುದೇ ರೀತಿ ಜವಾಬ್ದಾರಿ ತಗೊಳ್ತಾ ಇಲ್ಲ, ಎಲ್ಲ ಜವಾಬ್ದಾರಿನೂ ಅವ್ರ ಮೇಲೇನೆ ಇದೆ, ಅವ್ರಿಗೆ ಓವರ್ಲೋಡ್ ಆಗ್ತಾ ಇದೆ. ಹಾಗಿದ್ರೆ ಬರುವಂತ ದಿನಗಳಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರ್ಬೋದು ನೋಡಿ. ಬರುವಂತ ದಿನಗಳಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ, ಅವರು ತುಂಬಾ ಫೀಲ್ ಮಾಡ್ಕೊಳ್ತಾರೆ, ಅಥವಾ ಅವ್ರು ಇರ್ಬೋದು, ನೀವಿರ್ಬೋದು. ಇಲ್ಲಿ ಪ್ರಾಬ್ಲಮ್ ಅವ್ರು ಥಿಂಕ್ ಮಾಡ್ತಾ ಇರೋದ್ರ ಕಡೆನೆ ನನಗೆ ಬರ್ತಾ ಇರುವಂತದ್ದು. ಹಾಗಾಗಿ ಅವ್ರಂತಾನೆ ನಾನು ಹೇಳ್ಬೋದು, ತುಂಬಾ ಫೀಲ್ ಮಾಡ್ಕೊಳ್ತಾರೆ. ಈ ರಿಲೇಶನ್ಶಿಪ್ಪೇ ಬೇಡ ಅಂತ ಹೇಳಿ ಅವರು ಎಲ್ಲಾದ್ರೂ ಹೋಗ್ಬಿಡ್ಬೇಕು, ಅಲೋನ್ ಆಗಿರ್ಬೇಕು ಅನ್ನೋ ಅಂತದ್ದು ಅವ್ರ ಮನ್ಸಲ್ಲಿ ತುಂಬಾನೇ ಬರುತ್ತೆ. ಸ್ಟೆಬಿಲಿಟಿ ಕಾಣ್ತಾ ಇಲ್ಲ ಅವರಿಗೆ ರಿಲೇಶನ್ಶಿಪ್ ಅಲ್ಲಿ. ಹಾಗಾಗಿ ಅವರು ಎಲ್ಲಾದ್ರೂ ಹೋಗ್ಬಿಡ್ಬೇಕು ಮನಸ್ಸಿಂದ ತುಂಬಾ ನೊಂದ್ಕೊಳ್ತಾ ಇದ್ದಾರೆ. ನಿಮ್ಗೆ ಅದು ಕಾಣ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅವರು ತುಂಬಾ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಮನಸ್ಸಿಂದ. ಓಕೆ, ನೋವನ್ನ ಅನುಭವಿಸ್ತಾ ಇದ್ದಾರೆ. ಬರುವಂತ ದಿನಗಳು ಕೂಡ ಈ ರೀತಿ ಆಗೋದು. ಯಾಕಂತಂದ್ರೆ ಅವ್ರಿಗೆ ಅವ್ರು ಏನ್ ಅನ್ಕೊಳ್ತಾ ಇದ್ದಾರೆ ಅಷ್ಟು ಒಂದು ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅವ್ರಿಗೆ ಸಿಗ್ತಾ ಇಲ್ಲ ಫುಲ್ಫಿಲ್ಮೆಂಟ್. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರು ಅಬ್ಯಾಂಡನ್ ಮಾಡ್ಕೊಳ್ತಾರಲ್ವಾ, ಅವ್ರಷ್ಟಕ್ಕೆ ಅವರು ಎಲ್ಲೋ ಬೇಡ ಎಲ್ಲಾದ್ರೂ ಹೋಗ್ಬಿಡ್ಬೇಕು ಅಂತಂದ್ ಹೇಳಿ ಅನ್ಕೊಳ್ತಾರಲ್ವಾ, ಆ ರೀತಿ ಒಂದು ಎನರ್ಜಿ ನನ್ಗೆ ಕಾಣ್ತಾ ಇದೆ. ತುಂಬಾ ಫೀಲ್ ಮಾಡ್ಕೊಳ್ತಾರೆ ಅವರು, ತುಂಬಾ ಫೀಲ್ ಮಾಡ್ಕೊಳ್ತಾರೆ. ಓಕೆ, ಸ್ಯಾಟಿಸ್ಫೈಡ್ ಇಲ್ಲ ಎಂಟೈರ್ ರಿಲೇಶನ್ಶಿಪ್ ಅಲ್ಲಿ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಎಲ್ಲಾದ್ರೂ ಹೋಗ್ಬಿಡ್ಬೇಕು. ನೋಡಿ, ಎಲ್ಲ ಕಾರ್ಡು ನನಗೆ ರಿಲೇಶನ್ಶಿಪ್ ಅದ್ದೇ ಬರ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಬಂದಿದೆ, 8 ಆಫ್ ಕಪ್ಸ್ ಬಂದಿದೆ, 5 ಆಫ್ ಕಪ್ಸ್ ಬಂದಿದೆ. ತುಂಬಾ ಪ್ರಾಬ್ಲಮೆಟಿಕ್ ನಡೀತಾ ಇದೆ ನಿಮ್ಮ ರಿಲೇಶನ್ಶಿಪ್ ತುಲಾರಾಶಿ ಅವರೇ. ಓಕೆ, ಕಾಣ್ತಾ ಇದೆ ಕ್ಲಿಯರ್ ಆಗಿ. ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗ್ತಾ ಇದೆ, ಕಮ್ಯುನಿಕೇಟೇ ಮಾಡ್ತಾ ಇಲ್ಲ ಇಬ್ರು ಒಬ್ರು. ನೀವು ನಿಮ್ಮಷ್ಟಕ್ಕಿದ್ದೀರಾ, ಅವ್ರು ಅವರಷ್ಟಕ್ಕಿದ್ದಾರೆ, ಕಮ್ಯುನಿಕೇಶನೇ ಇಲ್ಲ. ತುಂಬಾ ಒಂದು ನಿಮ್ಗೆ ಎಷ್ಟು ಬೇಕು ನೀವು ಇರ್ತೀರಾ, ಅವ್ರಿಗೆ ಎಷ್ಟು ಬೇಕು ಅವ್ರು ಇರ್ತಾರೆ. ಡಿಸ್ಕಷನ್ ಇಲ್ಲ, ಫುಲ್ಫಿಲ್ಮೆಂಟ್ ಇಲ್ಲ, ಎಮೋಷನಲಿ ಕನೆಕ್ಟೆಡ್ ಇಲ್ಲ ಇಬ್ರು ಕೂಡ. ಓಕೆ, ಮುಂದೆ ಬರುವಂತ ಫ್ಯೂಚರಲ್ಲಿ ಈ ರೀತಿ ಎಲ್ಲ ನಿಮ್ಗೆ ಆಗುವಂತದ್ದು.
ಹಾಗಾಗಿ ಡಿಸಪಾಯಿಂಟ್ಮೆಂಟು, ಡಿಪ್ರೆಷನ್ನು, ಸ್ಟ್ರೆಸ್ಸು ಇದೆಲ್ಲ ನನಗೆ ಕಾಣ್ತಾ ಇದೆ ರಿಲೇಶನ್ಶಿಪ್ಪಲ್ಲಿ. ಇನ್ನು ಫ್ಯೂಚರ್ ಅಂದರೆ ನಿಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ, ಯೂನಿವರ್ಸ್ ನೋಡಿ ಗೈಡ್ ಮಾಡ್ತಾ ಇರುವಂಥದ್ದು, ನಿಮ್ಮಲ್ಲಿ ಏನು ದಿಟ್ಟತನ ಇದೆ ಅದನ್ನ ಸ್ವಲ್ಪ ನೀವು ಕಡಿಮೆ ಮಾಡ್ಕೋಬೇಕು. ಇಬ್ರು ಕೂಡ ನಾನು ಹೇಳ್ತಾ ಇರುವಂಥದ್ದು, ಇಬ್ರು ಕೂಡ ಇಬ್ರು ಎನರ್ಜಿ ಕೂಡ ಎಷ್ಟು ಪವರ್ಫುಲ್ ಇದೆ ಅಂತಂದ್ರೆ, ಆ, ನೀವು ನಿಮ್ದನ್ನ ಬಿಟ್ಕೊಡೋದಿಲ್ಲ, ಅವರು ಅವ್ರದನ್ನ ಬಿಟ್ಕೊಡೋದಿಲ್ಲ. ಆ ರೀತಿ ಒಂದು ಎನರ್ಜಿ ನನಗೆ ಕಾಣ್ತಾ ಇದೆ. ಫ್ರೀ ಅಪ್ ಇಲ್ಲ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ. ರಿಲೇಶನ್ಶಿಪ್ಗೆ ಉಳಿಸ್ಕೊಳ್ಳೋದಕ್ಕೆ ಏನು ಎಫರ್ಟ್ ಹಾಕಬೇಕು ಅದು ಎಫರ್ಟ್ ಹಾಕ್ತಾ ಇಲ್ಲ ಇಬ್ರು ಕೂಡ. ವಿಚಾರಗಳು ಏನೋ ಬೇರೆ. ಫೋಕಸ್ ಮಾಡ್ತಾ ಇಲ್ಲ ರಿಲೇಶನ್ಶಿಪ್ ಮೇಲೆ. ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗ್ತಾ ಇದೆ, ಇಬ್ಬರಿಗೂ ಕೂಡ ಗೊತ್ತಿದೆ. ಆದ್ರೆ ಅದ್ರ ಮೇಲೆ ಫೋಕಸ್ ಮಾಡಿ ಏನ್ ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನ್ ತಗೋಬೇಕು ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇಲ್ಲ. ಸ್ಟೆಬಿಲಿಟಿ ಇಲ್ಲ, ಎಲ್ಲ ಮುಂದೆ ಮುಂದೆ ಆಗ್ತಾ ಇದೆ, ಗೊತ್ತಾಗ್ತಾ ಇದೆ. ಆದ್ರೂ ಕೂಡ ಅದನ್ನ ನೀವು ಅರ್ಥ ಮಾಡ್ಕೊಳ್ತಾ ಇಲ್ಲ, ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಓಕೆ, ಈ ಒಂದು ಎನರ್ಜಿ ನನಗೆ ಇಲ್ಲಿ ಬರ್ತಾ ಇರುವಂತದ್ದು ತುಲಾರಾಶಿ ಅವರಿಗೆ. ನೋಡಿ ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಯಾಕಂದ್ರೆ ಫ್ಯೂಚರ್ ರೀಡಿಂಗ್ ಆಗಿರುತ್ತೆ. ಸೊ ಬರುವಂತ ದಿನಗಳು ಈ ರೀತಿ ಆಗುತ್ತೆ ಅಂತ ಬಂದಾಗ ನೀವು ಸ್ವಲ್ಪ ಅದ್ರ ಬಗ್ಗೆ ಅವೇರ್ನೆಸ್ ಅನ್ನ ತಗೊಳ್ಳಿ. ಖಂಡಿತ ನಿಮ್ಗೆ ಒಳ್ಳೇದಾಗತ್ತೆ. ಯಾಕಂದ್ರೆ ಇದೆಲ್ಲ ಎನರ್ಜೀಸ್ ಡೇ ಟು ಡೇ ಚೇಂಜ್ ಆಗ್ತಾನೆ ಇರುತ್ತೆ. ಹಾಗಾಗಿ ಸ್ವಲ್ಪ ಇದ್ರ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ, ರೀಡಿಂಗ್ ನಿಮ್ಗೆ ಎಷ್ಟು ಕನೆಕ್ಟ್ ಆಯ್ತು ಒಂದು ಕಮೆಂಟ್ ಮಾಡಿ. ರೀಡಿಂಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಹಾಗೆ ರೀಡಿಂಗಿಗೆ ಕನೆಕ್ಟ್ ಆಗಬೇಕು ಅಂತಂದ್ರೆ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.